ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ, ಚೆನ್ನಾಗಿ ಮಾತಾಡೋಕ್ಕೆ ಬಂದರೆ ನೀವು ನಿಮ್ಮ ವಯಸ್ಸಿನ 90% ಜನಕ್ಕಿಂತ ಮುಂದೆ ಇರ್ತೀರಾ. ಯಾಕಂದರೆ ಇವತ್ತು ಒಳ್ಳೆ ಕಮ್ಯುನಿಕೇಟರ್ಗೆ ಡಿಮ್ಯಾಂಡ್ ತುಂಬಾ ಇದೆ, ಅದರ ಸಪ್ಲೈ ತುಂಬ ಕಡಿಮೆ. ಅಂದರೆ ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಇಲ್ಲ, ಬರೀ ಸರಾಸರಿಗಿಂತ ಸ್ವಲ್ಪ ಚೆನ್ನಾಗಿದ್ದರೆ ಸಾಕು, ನೀವು ಹೈಲೈಟ್ ಆಗ್ತೀರಾ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಇವತ್ತಿನ ಕಾಲದಲ್ಲಿ ಒಂದು ಸೂಪರ್ ಪವರ್ ಇದ್ದ ಹಾಗೆ. ಇದು ನಿಮ್ಮ ಕರಿಯರ್, ನಿಮ್ಮ ಸಂಬಂಧಗಳು, ನಿಮ್ಮ ಆತ್ಮವಿಶ್ವಾಸ ಎಲ್ಲವನ್ನು ಒಂದೇ ಸಲ ಬದಲಾಯಿಸುತ್ತೆ. ಇವತ್ತು ನಾನು ನಿಮಗೆ ಕೆಲವು ಈಸಿ ಸ್ಟೆಪ್ಸ್ ಬಗ್ಗೆ ಹೇಳ್ತೀನಿ. ನಿಮ್ಮ ಕಮ್ಯುನಿಕೇಷನ್ ಯಾಕೆ ಬ್ಲಾಕ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಅದನ್ನು ಸರಿಪಡಿಸೋಕ್ಕೆ 4 ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆ. ಕಮ್ಯುನಿಕೇಷನ್ ಸ್ಕಿಲ್ ಯಾಕೆ ಇಷ್ಟು ಮುಖ್ಯ? ಸಂಶೋಧನೆಗಳು ಪದೇ ಪದೇ ತೋರಿಸ್ಕೊಟ್ಟಿರೋದು ಏನಂದರೆ, ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋ ಜನ ಇಂಟರ್ವ್ಯೂಗಳಲ್ಲಿ ತಮ್ಮನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ತಾರೆ, ಕೆಲಸದಲ್ಲಿ ಉತ್ತಮ ಅವಕಾಶಗಳನ್ನ ಪಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಆ್ಯಂಡ್ ಕೆರಿಯರ್ ಗ್ರೋತ್ಗೂ ಇದು ಹೆಲ್ಪ್ ಆಗುತ್ತೆ. ವರ್ಕ್ ಪ್ಲೇಸ್, ಸ್ಟಡೀಸ್ ಮತ್ತು ರಿಕ್ರೂಟರ್ ಸರ್ವೆಗಳಲ್ಲೂ ಕಮ್ಯುನಿಕೇಷನ್ ಸ್ಕಿಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ಒಂದು ವಿಷಯ ನೆನಪಿರಲಿ, ಚೆನ್ನಾಗಿ ಮಾತಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ಟ್ಯಾಲೆಂಟ್, ನಾಲೆಡ್ಜ್ ಮತ್ತು ಕಾನ್ಫಿಡೆನ್ಸ್ನ ಸರಿಯಾಗಿ ತೋರಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮ್ಮ ಅವಕಾಶಗಳ ಬಾಗಿಲುಗಳನ್ನ ಇನ್ನಷ್ಟು ತೆರೆದುಕೊಡೋ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಇದು. ಪೈಪ್ ಮೆಟಾಫರ್ ಅಂತಾರೆ. ನಿಮ್ಮ ಕಮ್ಯುನಿಕೇಷನ್ ಯಾಕೆ ಬ್ಲಾಕ್ ಆಗಿದೆ? ಒಂದು ಸಿಂಪಲ್ ಎಕ್ಸಾಂಪಲ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಟ್ಯಾಪ್ ಇದೆ, ಅದರೊಳಗಿಂದ ನೀರು ಬರ್ತಾ ಇದೆ. ಆ ನೀರಿನ ಕ್ವಾಲಿಟಿ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಕ್ವಾಲಿಟಿ. ಆದರೆ ಪೈಪ್ ಒಳಗೆ ಬ್ಲಾಕೇಜ್ ಇದ್ದರೆ ನೀರು ಸರಾಗವಾಗಿ ಹೊರಗೆ ಬರಲ್ಲ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಒಳ್ಳೆ ಐಡಿಯಾಸ್, ವೊಕ್ಯಾಬ್ಯುಲರಿ ಅಂದರೆ ಪದ ಸಂಪತ್ತು ಮತ್ತು ನಾಲೆಡ್ಜ್ ಇದ್ದರೂ ಆ್ಯಂಗ್ಸೈಟಿ, ಮುಜುಗರ, ಜನ ಏನು ಅಂದ್ಕೊಳ್ತಾರೋ ಅನ್ನೋ ಭಯ ನಿಮ್ಮ ಕಮ್ಯುನಿಕೇಷನ್ಗೆ ಬ್ಲಾಕೇಜ್ ಆಗುತ್ತೆ. ಆವಾಗ ಮಾತಾಡಬೇಕು ಅಂದ್ಕೊಂಡ್ರು ಗಂಟಲಲ್ಲಿ ಮಾತು ಸಿಕ್ಕಾಕೊಂಡ ಹಾಗೆ ಅನಿಸುತ್ತೆ. ಸೊ ಈ ಬ್ಲಾಕೇಜ್ನ ಕಡಿಮೆ ಮಾಡಬೇಕು ಅಂದರೆ ಮೊದಲು ನಾನು ಯಾಕೆ ಈ ರೀತಿ ಫೀಲ್ ಆಗ್ತೀನಿ, ಈ ಭಯ ಎಲ್ಲಿಂದ ಬಂತು ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ಭಯ ಕಂಪ್ಲೀಟಾಗಿ ಹೋಗಬೇಕು ಅಂತ ಅಲ್ಲ. ಒಳ್ಳೆ ಕಮ್ಯುನಿಕೇಟರ್ಸ್ಗೂ ಆ್ಯಂಗ್ಸೈಟಿ ಇರುತ್ತೆ. ವ್ಯತ್ಯಾಸ ಏನಂದರೆ, ಅವರು ಆ ಭಯದಲ್ಲಿ ಕೂಡ ತಮ್ಮ ಮಾತನ್ನು ಹೊರಗೆ ತರೋಕ್ಕೆ ಕಲ್ತಿರ್ತಾರೆ. ಇವಾಗ ಈ 4 ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ಅನ್ನೋದನ್ನ ನೋಡೋಣ. ಸ್ಟೆಪ್ 1, ನಿಮ್ಮ ಇಂಟೆನ್ಷನ್ನ ಸರಿಪಡಿಸ್ಕೊಳ್ಳಿ. ನೀವು ಯಾವ ಉದ್ದೇಶದಿಂದ ಮಾತಾಡ್ತೀರಾ ಅನ್ನೋದೇ ನಿಮ್ಮ ಕಾನ್ವರ್ಸೇಷನ್ನ ಟೋನ್ ಇದೆಯಲ್ವ, ಅದನ್ನು ನಿರ್ಧರಿಸುತ್ತೆ. ಎದುರಿಗಿರೋ ವ್ಯಕ್ತಿನ ಇಂಪ್ರೆಸ್ ಮಾಡಬೇಕು ಅಥವಾ ಅವರಿಂದ ವ್ಯಾಲಿಡೇಷನ್ ತಗೊಳ್ಬೇಕು ಅಂತ ಮಾತಾಡಿದ್ರೆ ಕಾನ್ವರ್ಸೇಷನ್ ಸಹಜವಾಗಿರಲ್ಲ, ಆಕ್ವರ್ಡ್ ಆಗುತ್ತೆ. ಬದಲಿಗೆ ಅವರ ಜೊತೆ ನಿಜವಾಗ್ಲೂ ಕನೆಕ್ಟ್ ಆಗಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾತಾಡಿ. ಈ ಸಣ್ಣ ಮೈಂಡ್ಸೆಟ್ ಶಿಫ್ಟ್ ನಿಮ್ಮ ಕಮ್ಯುನಿಕೇಷನಲ್ಲಿ ದೊಡ್ಡ ಚೇಂಜಸ್ನ ತರುತ್ತೆ. ಪ್ರೆಷರ್ ಕಡಿಮೆ ಆಗುತ್ತೆ, ನ್ಯಾಚುರಲ್ ಆಗಿ ಮಾತಾಡೋದು ಈಸಿ ಆಗುತ್ತೆ. ಸ್ಟೆಪ್ 2, ಜಾಸ್ತಿ ಓದಿ. ಪ್ರತಿದಿನ 30ರಿಂದ 60 ನಿಮಿಷ ಬುಕ್ಸ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಲಿತೀರಾ. ಓದೋವಾಗ ಪದಗಳು ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ನಮ್ಮ ಮನಸ್ಸಲ್ಲಿ ನ್ಯಾಚುರಲಿ ರಿಜಿಸ್ಟರ್ ಆಗುತ್ತೆ. ಇದರಿಂದ ಮಾತಾಡುವಾಗ ಸರಿಯಾದ ಪದಗಳನ್ನ ಹುಡುಕೋದು ಈಸಿ ಆಗುತ್ತೆ. ಸೊ ಒಳ್ಳೆ ಕಮ್ಯುನಿಕೇಷನ್ ಬೇಕಂದರೆ ಜಾಸ್ತಿ ಓದೋದು ಒಂದು ಸಿಂಪಲ್ ಆದರೆ ಪವರ್ಫುಲ್ ಹ್ಯಾಬಿಟ್. ಸ್ಟೆಪ್ 3, ನಿಮ್ಮ ಅಪಿಯರೆನ್ಸ್ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲಿ ಚೆನ್ನಾಗಿ ಕಾಣೋದೇ ಎಲ್ಲದಕ್ಕೂ ಮುಖ್ಯ ಅಂತ ಹೇಳ್ತಿಲ್ಲ, ಆದರೆ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಫಿಟ್ ಆಗೋ ಸಿಂಪಲ್ ಬಟ್ಟೆ, ನೀಟ್ ಹೇರ್ ಕಟ್, ಸಾಕಷ್ಟು ನಿದ್ದೆ, ಬೇಸಿಕ್ ಸ್ಕಿನ್ ಕೇರ್ ಮತ್ತು ಹೆಲ್ದಿ ಫುಡ್ ಇವೆಲ್ಲ ನಿಮ್ಮನ್ನ ನೀವು ಹೇಗೆ ಫೀಲ್ ಮಾಡ್ಕೊಳ್ತೀರಾ ಅನ್ನೋದನ್ನು ಚೇಂಜ್ ಮಾಡುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನೀವು ಈಸಿಯಾಗಿ ಹೆಚ್ಚು ಕ್ಲಿಯರಾಗಿ ಮತ್ತು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಸ್ಟೆಪ್ 4, ಜಾಸ್ತಿ ಮಾತಾಡೋದನ್ನ ಅಭ್ಯಾಸ ಮಾಡಿ. ಇದೇ ಅತ್ಯಂತ ಎಫೆಕ್ಟಿವ್ ವೇ. ಪ್ರಾಕ್ಟೀಸ್. ಚೆನ್ನಾಗಿ ಮಾತಾಡೋದು ಸ್ವಿಮ್ಮಿಂಗ್ ಕಲಿಯೋ ಹಾಗೆ, ಬರೀ ಓದಿದ್ರೆ ಅಥವಾ ನೋಡಿದ್ರೆ ಬರಲ್ಲ, ಸ್ವತಃ ಅಭ್ಯಾಸ ಮಾಡಬೇಕು. ಪ್ರತಿದಿನ 5ರಿಂದ 10 ನಿಮಿಷ ಕ್ಯಾಮ್ರಾ ಅಥವಾ ಮಿರರ್ ಮುಂದೆ ಕೂತು ಸುಮ್ಮನೆ ಮಾತಾಡಿ. ನಿಮ್ಮ ದಿನ ಹೇಗಿತ್ತು, ಏನು ಯೋಚಿಸ್ತಿದ್ದೀರಾ, ಇವತ್ತು ಏನನ್ನ ಕಲಿತ್ರಿ, ಹೀಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಿ. ಈ ವಿಡಿಯೋಗಳನ್ನ ಪಬ್ಲಿಕ್ ಮಾಡಬೇಕಾಗಿಲ್ಲ, ಪ್ರೈವೇಟಾಗಿ ಇಟ್ಕೊಳ್ಳಿ. ದಿನದಿಂದ ದಿನಕ್ಕೆ ನಿಮ್ಮ ಟೋನ್, ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಸುಧಾರಿಸೋದನ್ನ ನೀವೇ ಅಬ್ಸರ್ವ್ ಮಾಡ್ತೀರಾ. ಸ್ವಲ್ಪ ಸಮಯದ ನಂತರ ಹಳೆ ರೆಕಾರ್ಡಿಂಗ್ ಕೇಳಿದಾಗ ನಾನು ಇಷ್ಟೊಂದು ಚೇಂಜ್ ಆಗಿದ್ದೀನಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ, ನಿಮ್ಮ ಕಮ್ಯುನಿಕೇಷನಲ್ಲಿ ಬ್ಲಾಕೇಜ್ ಇದ್ದರೆ ಮೊದಲು ಅದರ ಮೂಲ ಕಾರಣನ ಹುಡುಕಿ. ಮಾತಾಡುವಾಗ ಇಂಪ್ರೆಸ್ ಮಾಡಬೇಕು ಅಂತಲ್ಲ, ಕನೆಕ್ಟ್ ಆಗಬೇಕು ಅಂತ ಮಾತಾಡಿ. ಜಾಸ್ತಿ ಓದಿ, ನಿಮ್ಮ ಹೆಲ್ತ್ ಮತ್ತು ಅಪಿಯರೆನ್ಸ್ ಬಗ್ಗೆ ಕಾಳಜಿ ವಹಿಸಿ ಮತ್ತು ಪ್ರತಿದಿನ ಮಾತಾಡೋ ಅಭ್ಯಾಸ ಮಾಡಿ. ಇವೆಲ್ಲ ಓವರ್ನೈಟ್ ಮ್ಯಾಜಿಕ್ ಅಲ್ಲ, ಆದರೆ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಹೋದರೆ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಷನ್ ಎರಡೂ ನಿಧಾನವಾಗಿ ಇಂಪ್ರೂವ್ ಆಗುತ್ತೆ. ಇವತ್ತೇ ಈ 4ರಲ್ಲಿ ಒಂದು ಸ್ಟೆಪ್ನ ಶುರು ಮಾಡಿ ನೋಡಿ.
ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.